ಬೇಜಾರಾಗಿ ಪ್ರಸ್ತಾಪ ಆಗ್ತಾ ಇದೆ. ಈಗ ಅದನ್ನ ಮಾಡೋರು ಗೊತ್ತಿದೆ, ಕಾಂಗ್ರೆಸ್ ಹೈಕಮಾಂಡೇ ಮಾಡ್ಬೇಕಲ್ಲ. ಸಿದ್ದರಾಮಯ್ಯನವರು ಡಿ.ಕೆ ಅವರು ಬಹಳ ಚೆನ್ನಾಗವ್ರೆ. ಸೊ ಒಂದು ಅವರಿಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವರಿಬ್ಬರಿಗೂ ಈ ರಾಜ್ಯದ ಕಾರ್ಯಕ್ರಮಗಳು ಮತ್ತು ಜನ ಪಕ್ಷಕ್ಕೆ ಹೆಚ್ಚು ಸೀಟ್ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಉತ್ತಮವಾದಂಥ 1 ವರ್ಷ ಕೆಲಸ ಮಾಡಿಸಿದ್ದಾರೆ. ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ಇಡೀ ಮಂತ್ರಿಮಂಡಲದಲ್ಲಿ ಅವರಿಬ್ರು ಅನ್ಯೋನ್ಯವಾಗಿರೋದ್ರಿಂದ ಯಾವುದೇ ತರಹದ ಸಣ್ಣ ಪ್ರಾಬ್ಲಮ್ ಇಲ್ದಂಗೆ ಸರ್ಕಾರ ರನ್ ಆಗ್ತಾ ಇದೆ. ಮತ್ತು ಹೈಕಮಾಂಡ್ ಅವ್ರ ಜೊತೆನಲ್ಲಿ ಬಹಳ ಬಹುಶಃ ನಾನು ಹಿಂದೆ ನೋಡಿರ್ಲಿಲ್ಲ, ತುಂಬಾನೇ ಇಬ್ಬರನ್ನು ಎಲ್ಲ ವಿಚಾರದಲ್ಲೂ ಇಬ್ಬರನ್ನು ಕೂರಿಸ್ಕೊಂಡು ಒಂದು ಕಡೆ ಸರ್ಕಾರ ರನ್ ಮಾಡಕ್ಕಾಗಲಿ ಪಕ್ಷದ ಸಂಘಟನೆ ಅಲ್ಲಿ ಹೋಗ್ತಾ ಇದ್ದಾರೆ. ನನಗೆಲ್ಲೂ ಆ ತರದ ಡಿಫರೆನ್ಸ್ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಯಾವಾಗ ಡಿಸಿಷನ್ ತಗೊಳುತ್ತೋ ಅವಾಗ ಹೈಕಮಾಂಡ್ ಅದನ್ನ ಡಿಸಿಷನ್ ತಗೊಳುತ್ತೆ. ಇದು ಎಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನನಗೇನು ಗೊತ್ತಾಗ್ತಾ ಇಲ್ಲ. ಅದರಿಂದ ಇದ್ರ ಬಗ್ಗೆ ಹೆಚ್ಚು ನಾನ್ಯಾರು ಕಿವಿನೂ ಕೊಡ್ತಾ ಇಲ್ಲ, ಬಾಯೂ ಆಗ್ತಾ ಇಲ್ಲ. ತಮ್ಮದೇ ಸಮುದಾಯ ಸ್ವಾಮೀಜಿಗಳು ಎಲ್ಲಿ ಆಯ್ತು, ಸ್ವಾಮೀಜಿಗಳು ಏನೋ ಅವ್ರ ಪ್ರೀತಿಗೋ ವಿಶ್ವಾಸಕ್ಕೋ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಆ ವೇದಿಕೆನಲ್ಲಿ ಅಲ್ಲ ಅಂತ ಕೆಲವು ಕಾಮೆಂಟ್ಸ್, ಆ ವೇದಿಕೆನಲ್ಲಿ ಅವಶ್ಯಕತೆ ಇತ್ತ ಅಂತ. ಸ್ವಾಮೀಜಿಯವರು ಹೇಳಿದಾಗ ಅಥವಾ ಸಾರ್ವಜನಿಕರು ಹೇಳಿದಾಗ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇರಲ್ವಲ್ಲ. ಈಗ ರೈತರು ಏನೋ ಒಂದು ಹೇಳ್ತಾರೆ, ಅದು ಎಲ್ಲಿ ಹೇಳ್ಬೇಕು ಅಂತ ಹೇಳಿ ನಾವು ಇಲ್ಲೇ ಹೇಳ್ಬೇಕು, ನೀವು ಹಿಂಗೆ ಹೇಳ್ಬೇಕು ಅಂತ ಹೇಳಕ್ಕಾಗತ್ತಾ? ಸಂಘಟನೆಯವರು ಕೆಲವರು ಮಾತನಾಡ್ತಾರೆ, ನಾವು ಇದೇ ತರ ಮಾತಾಡಿ ಅಂತ ಹೇಳಕ್ಕಾಗತ್ತಾ? ಕೆಲವೊಮ್ಮೆ ಡೆಮಾಕ್ರಸಿನಲ್ಲಿ ಇದಾಗುತ್ತೆ. ಈಗ ನನಗೆ ರಿಸ್ಟ್ರಿಕ್ಷನ್ ಇರ್ಬೋದು. ಸೊ ಈಗ ನೀವು ಹಿಂಗೆ ಕೇಳ್ತೀರಾ, ನಿಮಗೆ ರಿಸ್ಟ್ರಿಕ್ಷನ್ ಹೇಳಕ್ಕಾಗತ್ತಾ? ನನ್ನನ್ನು ಬೇಕಾದ್ರೆ ನೀವು ಕ್ವಶನ್ ಮಾಡ್ತೀರಾ, ಏನ್ರಿ ಹಿಂಗ್ ಮಾತಾಡಿದ್ರಿ ಅಂತ. ನೀವು ಕೇಳೋದ್ ಕ್ವಶನ್ಗೆಲ್ಲ ನಾನು ರಿಸ್ಟ್ರಿಕ್ಷನ್ ಮಾಡಕ್ಕಾಗತ್ತೆ? ಹಿಂಗಿರುತ್ತೆ ಕೆಲವೊಮ್ಮೆ. ಸ್ವಾಮೀಜಿಯವರು ಆ ವೇದಿಕೆಯಲ್ಲಿ ಹೇಳಿದ್ದಾರೆ, ಅಷ್ಟೇ ಅವರ ಅಭಿಪ್ರಾಯ. ಸೊ ಪಾರ್ಟಿ ನನಗೆ ಸ್ಪಷ್ಟವಾಗಿ ನಿಮಗೆ ಗೊತ್ತಿದೆ, ಬಿಫೋರ್ ಎಲೆಕ್ಷನ್ ಸಿದ್ದರಾಮಯ್ಯನವರು ಡಿ.ಕೆ ಅವರು ಎಷ್ಟೆಲ್ಲಾ ಕಿತ್ತಾಡ್ತಾರೆ ಅಂತ ಹೇಳಿ ಬಿಜೆಪಿಯರಲ್ಲಿ ಮೀಡಿಯಾ ಅಲ್ಲಿ ಹೊಡೆದ್ರು. ಎಲ್ಲಾರ ಒಂದ್ ಕಡೆ ಸಣ್ಣ ಇನ್ಸಿಡೆಂಟ್ ನೋಡ್ಲಿಕ್ಕೆ ಆಗ್ಲಿಲ್ಲ ನಾವು. ಆದ್ಮೇಲೆ ಮುಖ್ಯಮಂತ್ರಿ ಸಹ ತೀರ್ಮಾನನ ಎಷ್ಟು ಒಂದೇ ಸಾರಿ 20, 27 2 ಬಾರಿ ಕ್ಯಾಬಿನೆಟ್ ನ ಕ್ಲಿಯರ್ ಆಗಿ ಮಾಡಿದ್ರು. ಸೊ 5 ಗ್ಯಾರಂಟಿ ರಚನೆ ಮಾಡಿದ್ರು. ಇವತ್ತು ಡೆವಲಪ್ಮೆಂಟ್ ಆಗ್ತಿದೆ. ಪಾರ್ಲಿಮೆಂಟ್ ಸೀಟ್ ಕೂಡ ಎಲ್ಲೂ ಕಿತ್ತಾಡಿಲ್ಲ. ಎಲ್ಲ ರೀತಿ ಅನ್ಯೋನ್ಯವಾಗಿ ಸಿದ್ದರಾಮಯ್ಯನವರು ಡಿ.ಕೆ ಅವರು ಹೋಗ್ತಿರ್ಬೇಕಾದ್ರೆ ಇದ್ರ ಮಧ್ಯದಲ್ಲಿ ನಾವೆಲ್ಲ ಮೂಗ್ ತೋರಿಸುವಂತದ್ದು ಏನು ಅವಶ್ಯಕತೆ ಇಲ್ಲ ನನಗೆ. ಅಥವಾ ಅವ್ರು ಕೆಲವರು ಹೇಳಿರೋದು ನನ್ನ ಕೊಲೀಗ್ಸೆ ಅವರು, ಅವ್ರ ಬಗ್ಗೆ ನಾನು ಕೇಳೋ ನನಗೇನು ಅದು ಸರಿ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಸಿಎಂ ಸೀಟ್ ಖಾಲಿ ಇಲ್ಲ, ಹೌದು ಡಿಸಿಎಂ ಸೀಟ್ ಖಾಲಿ ಇದೆ, ಹೆಚ್ಚುವರಿ ಡಿಸಿಎಂ ಮಾಡಿ, ಜಾತಿವಾರು ಡಿಸಿಎಂ ಮಾಡಿ ಕೇಳ್ತಾರೆ ಇದಾರಲ್ಲ ನಿರಂತರವಾಗಿ. ನನ್ನ ಅನಿಸಿಕೆ ಇದಕ್ಕೆಲ್ಲ ಒಂದು ಸಿದ್ದರಾಮಯ್ಯನವರು ಡಿ.ಕೆ ಅವರೇ ಇದನ್ನ ಸಾರ್ಟ್ ಔಟ್ ಮಾಡಬೇಕು ಅಂತ ನನಗನ್ನಿಸುತ್ತೆ. ಹೈಕಮಾಂಡ್ ಎಷ್ಟು ಜವಾಬ್ದಾರಿ ತಗೋಬೇಕು ಅದನ್ನ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ ಶಿವಕುಮಾರ್ ಸಹ ಅಷ್ಟೇ ನೆಂಬಿ ಜವಾಬ್ದಾರಿನ ನಮ್ಮ ಹೈಕಮಾಂಡ್ ಅವರು ಕೊಟ್ಟಿದೆ. ಅವ್ರನ್ನ ನಾವೆಲ್ಲರೂ ನಂಬಿದೀವಿ. ಅವ್ರ ಬಗ್ಗೆ ಅಲ್ಲ ಸರ್, ತಲಾ ಒಬ್ಬರು ಹೇಳಿಕೆ ಕೊಡ್ತಾ ಇದಾರೆ. ಹೈಕಮಾಂಡ್ ಅವ್ರು ಯಾವುದೇ ಸೂಚನೆ ಕೊಡ್ತಿಲ್ಲ. ಯಾಕೆ ಬ್ರೇಕ್ ಹಾಕಕ್ಕೆ ಹೈಕಮಾಂಡ್ ವೀಕ್ ಆಗಿದೆಯಾ ಅಂತ ಸರ್? ವೀಕ್ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತೂ ವೀಕ್ ಆಗಲ್ಲ. ಈ ರಾಜ್ಯದಲ್ಲಿ ಎಂತೆಂತ ಪರಿಸ್ಥಿತಿ ಎದುರಿಸ್ತಾ ಇದ್ದಾಗ್ಲೂ ನಾವು 1 ಸೀಟ್ ಇದ್ದಾಗಲೂ ವೀಕ್ ಆಗಿರಲಿಲ್ಲ. ಈಗ ಹೆಂಗ್ ವೀಕ್ ಆಗುತ್ತೆ? ನಿನ್ನೆ ಸ್ವಾಮೀಜಿ ಅವರು ಕೊಟ್ಟ ನಂತರದಲ್ಲಿ ಈಗ ಮತ್ತೆ ಪಂಚಪೀಠದ ಶಿವಾಚಾರ್ಯ ಸ್ವಾಮೀಜಿಗಳು ಲಿಂಗಾಯತರು ಸಿಎಂ ಆಗ್ಬೇಕು ಅಂತ ಆಯ್ತು. ಇದಕ್ಕೆ ಏನೋ ನನ್ನ ಅನಿಸಿಕೆ ಸ್ವಲ್ಪ ಟೈಮ್ ಸರಿ ಇಲ್ಲ ಅಂತ ಕಾಣುತ್ತೆ, ಅಥವಾ ಇಲ್ಲ ಯಾರ್ದಾರ ಪ್ರವೋಕ್ ಇರ್ಬೋದು. ಇವೆಲ್ಲ ಎಲ್ಲ ರಾಜ್ಯದ ಟೈಮ್ ಸರಿ ಇಲ್ಲ ಅಂತ, ಈ ತರದೆಲ್ಲ ವಾತಾವರಣ ಇಲ್ಲ ಯಾರು ಪ್ರವೋಕ್ ಮಾಡ್ತಾ ಇರ್ಬೋದು. ಈಗ ಬಿಜೆಪಿಯವ್ರದ್ದು ಕೈವಾಡ ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಮತ್ತು ಒಳ್ಳೆ ಅಭಿವೃದ್ಧಿ ಮತ್ತು ಕಾರ್ಯಕ್ರಮಗಳು ಜಾರಿ ಆಗ್ತಾ ಇದೆ. 27 ಸೀಟ್ ಇದ್ದದ್ದು 17 ಸೀಟಿಗೆ ಬಂದಿದ್ದಾರೆ. 28 ಗೆಲ್ತೀವಿ ನಾವಿಬ್ರು ಜೊತೆ ಆದ್ಮೇಲೆ ಅಂದಾಗ 17ಕ್ಕೆ ಬಂದಿದ್ದಾರೆ. ಸೊ ಇವೆಲ್ಲ ಆದ್ಮೇಲೆ ಅವ್ರಿಗೊಂದು ಸ್ವಲ್ಪ ಶೇಕ್ ಆಗಿದ್ದಾರೆ. ಹಾಗಾಗಿ ಇದರಲ್ಲಿ ಅಪೋಸಿಷನ್ ಅವ್ರ ಕೈವಾಡನೂ ಇರಬಹುದು. ಇಲ್ಲ, ರಾಜಣ್ಣ ಅವ್ರು ಮಾತಾಡೋದು ಇವ್ರು ಮಾತಾಡೋದಲ್ಲ, ನೀವು ಸ್ವಾಮೀಜಿಯವರೆಲ್ಲ ಹೇಳ್ತಾರೆ ಅಂದ್ರಲ್ಲ, ಆ ತರ ಚರ್ಚೆ. ನಮ್ಮ ಮಂತ್ರಿಗಳನ್ನ ಅವ್ರ ಹೆಂಗ್ ಮಾತಾಡ್ಸಕ್ಕಾಗತ್ತೆ?
ಸ್ವಾಮೀಜಿ ಹೇಳಿಕೆಯಿಂದ ಯಾರ್ದಾರ ಕೈ ಒಡೆದಿದೆ ಸರ್? ಸೊ ಗೊತ್ತಿಲ್ಲ ನನಗೆ. ಈಗ ಒಕ್ಕಲಿಗ ಸ್ವಾಮೀಜಿ ಆಯ್ತು, ಈಗ ವೀರಶೈವ ಸ್ವಾಮೀಜಿ ಅಂತ ಹೇಳ್ತಾ ಇದ್ದೀರಾ. ಇದ್ರಲ್ಲಿ ಏನಾದ್ರು ಬಿಜೆಪಿ ಅವ್ರದ್ದು ಏನಾದ್ರು ಕೈವಾಡ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಅವರು ಹೇಳ್ತಿರೋದು ಸಿಎಂ ಹುದ್ದೆಗೆ ಆಕಾಂಕ್ಷಿ ಆಗಿರೋಂತವ್ರೆ ಇದನ್ನ ಪರೋಕ್ಷವಾಗಿ ಹೇಳಿಸ್ತಿದ್ದಾರೆ ಅವ್ರಗಳ ಮುಖಾಂತರ ಅಂತ. ನನಗೆ ನೋಡಪ್ಪ, ನಾನು ಅನವಶ್ಯಕವಾಗಿ ಮೂಗು ತೋರಿಸೋದು ಮತ್ತು ಟಿವಿಗೆ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಅಭ್ಯಾಸ ನಂದಲ್ಲ. ಆದರೆ ನನಗೆ ಬಲವಾದ ನಂಬಿಕೆ ಇದೆ, ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆಲ್ಲ ಸರಿಪಡಿಸುವಂತ ಶಕ್ತಿ ಇದೆ. ಮತ್ತು ಖರ್ಗೆಯವರ ಅಧ್ಯಕ್ಷರಿಂದ ಕರ್ನಾಟಕದ ಇತಿಹಾಸ ಅವ್ರಿಗೆ ಗೊತ್ತಿದೆ ಪೂರ್ತಿ. ಮತ್ತು ಸಿದ್ದರಾಮಯ್ಯನವರು, ಡಿ.ಕೆ. ಅವರು ಡೆಲ್ಲಿಲೇ ಇದ್ದಾರೆ. ಬಹುಶಃ ಸೂಕ್ತವಾದಂತ ತೀರ್ಮಾನ ತಗೋತಾರೆ. ಇದೆಲ್ಲ ಸಾರ್ಟ್ ಔಟ್ ಆಗುತ್ತೆ. ಮುಖ್ಯಮಂತ್ರಿ ಚೇಂಜ್ ಆಗಲಿ, ಉಪಮುಖ್ಯಮಂತ್ರಿ ಅಡಿಷನಲ್ ಮಾಡಿಸೋದಾಗಲಿ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಚುನಾವಣೆಗೂ ಮುನ್ನ ಹೌದು, ಅವಶ್ಯಕತೆ ಇಲ್ಲ. ಯಾವ ಸ್ವಾಮೀಜಿನೂ ಪಬ್ಲಿಕ್ ನಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಇಚ್ಛೆ ಇದ್ದು ಹೇಳಿದ್ರೆ ನೇರ ಹೈಕಮಾಂಡ್ ಜೊತೆ ಮಾತಾಡಬಹುದು, ಅಥವಾ ಎಲ್ಲ ಮುಖ್ಯಮಂತ್ರಿಗೆ ಮಾತಾಡಬಹುದು, ಅಥವಾ ಡಿ.ಕೆ. ಅವ್ರಿಗೆ ಕರೆದು ಮಾತಾಡಬಹುದು, ಅಥವಾ ವೀರಶೈವರು ಇನ್ನೊಬ್ರು ನಮ್ಮ ಲಿಂಗಾಯತ್ ಲೀಡರ್ಗಳು ಕರೆದು ಮಾತಾಡಬಹುದು. ಬಟ್ ವೇದಿಕೆಯನ್ನು ಮಾತಾಡೋದು ಏನೋ ಅವಶ್ಯಕ. ಈಗ ಸರ್ ದಲಿತ ಸಿಎಂ ಕೂಗು ಕೂಡ ಬರ್ತಾ ಇದೆ. ಅದೇ ರಾಜಕಾರಣಿಗಳು, ಮಂತ್ರಿಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಅದಕ್ಕೆ ನಾವ್ ಯಾರು ಲಗಾಮ್ ಹಾಕಕ್ಲಿಕ್ಕಾಗಲ್ಲ. ಸೊ ಅದು ಅವರವರ ಇಚ್ಛೆಯಂತೆ ಮಾತನಾಡ್ತಾರೆ. ಸ್ವಾಮೀಜಿಯವರು ಅವ್ರದೇ ಆದಂತ ಒಂದು ಇದನ್ನ ಇಟ್ಕೊಂಡ್ ಬಂದಿದ್ದಾರೆ. ಬಹುಶಃ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಭಾವನಾತ್ಮಕವಾಗಿ ಹೇಳಿರಬಹುದು ಅಂತ ಅನ್ಕೋತೀನಿ. ಬಟ್ ಅದನ್ನೇನು ದೊಡ್ಡದಾಗಿ ನಾವು ಅದನ್ನ ತುಂಬಾ ನಿಂಬಿಸ್ತಕ್ಕೇನೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಚುನಾವಣೆಗೂ ಮುನ್ನ ಇದು ಚರ್ಚೆ ಇತ್ತು, ಲೋಕಸಭೆ ಸಮಯದಲ್ಲಿ ಡೌನ್ ಆಗಿತ್ತು. ಈಗ ಏಕಾಏಕಿ ಈಗಲೂ ಎಲ್ಲ ಸರಿಯಾಗುತ್ತೆ. 4 ವರ್ಷ ಇದೇ ತರ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೆ ಅದಕ್ಕೆ ಇಡೀ 136 ಜನ ಶಾಸಕರು ಸಹ ಒಪ್ತೀವಿ. ಎಲ್ಲರೂ ಚೆನ್ನಾಗಿರುತ್ತೆ, ಯಾವುದು ತೊಂದರೆ. ಅನಿವಾರ್ಯತೆ ಇದೆಯಾ ಸರ್ ಸಿಎಂ? ತೀರ್ಮಾನ ಅವ್ರಿಗೆ ಬಿಟ್ಟದ್ದು ಅಂತ ಅಂದ್ಮೇಲೆ ಅನಿವಾರ್ಯತೆ ಇದೆ ಅನ್ನೋ ಪ್ರಶ್ನೆ ನಮ್ಗೆ ಉದ್ಭವ ಆಗಲ್ವಲ್ಲ. ಮಾಡ್ಬೇಕಾ ಬೇಡವಾ, ಅನಿವಾರ್ಯತೆ ಇಲ್ವಾ, ಯಾವಾಗ ಮಾಡಬೇಕು ಎಲ್ಲವನ್ನೂ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.